ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಕೊತ್ತೂರು ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಎಲ್ಲ ಜನಾಂಗದ ಕುಟುಂಬಗಳಿವೆ. ಗ್ರಾಮದಲ್ಲಿರುವ ಮಾರಮ್ಮ ಎನ್ನುವ ಗ್ರಾಮ ದೇವತೆಯ ಮೆರವಣಿಗೆ ಮಾಡಲು ನಿರ್ಧರಿಸಿ ಗ್ರಾಮಸ್ಥರು ಪ್ರತಿಯೊಬ್ಬರಿಂದ ಚಂದ ವಸೂಲಿ ಮಾಡಿದ್ರಂತೆ. ಆದರೆ ಭಾನುವಾರ ದೇವರ ಮೆರವಣಿಗೆ ಮಾಡುವ ವೇಳೆ ದಲಿತ ಯುವಕರು ತಾವು ಉತ್ಸವ ಮೂರ್ತಿಯನ್ನು ಹೊರಬೇಕು ಅಂತ ಮುಂದಾಗಿದ್ದಾರೆ. ಅದಕ್ಕೆ ಗ್ರಾಮದ ಸವರ್ಣೀಯರು ವಿರೋಧ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದ್ರಂತೆ. ಆದರೆ ಪಟ್ಟು ಬಿಡದ ದಲಿತ ಯುವಕರು ದೇವರನ್ನ ಹೊರಲು ಪಟ್ಟು ಹಿಡಿದಿದ್ದಾರೆ. ಆದರೆ ಕೋಪಗೊಂಡ ಸವರ್ಣೀಯರು ಗ್ರಾಮ ದೇವತೆಯನ್ನ ನಡುರಸ್ತೆಯಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋಗಿದ್ದಾರೆ. ಆದರೆ ದಲಿತರು ಅರ್ಧರಾತ್ರಿಯವರೆಗೂ ನೋಡಿ ದೇವತೆಯನ್ನು ದೇವಸ್ಥಾನದಲ್ಲಿಟ್ಟು ಬಂದಿದ್ದಾರೆ. ಇದರಿಂದ ಕೆರಳಿದ ದಲಿತ ಯುವಕರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಸವರ್ಣೀಯರಿಂದ ಆಗ್ತಿರುವ ಅನ್ಯಾಯದಿಂದ ಮುಕ್ತಿ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ. యజమానులతో అంతా అడిగినారు ఆ ప్రకారం పదమని చెప్పి నేను అమరేషన్కి వానికి నేవిన్కి నేను వచ్చేదా లేదు ముందరికి నేను ముందుకు వచ్చేదో దేవుడిని ఇప్పించాలంట నేను వచ్చేదో అని చెప్పి ఆయన మీరు ఏం చెప్తే అది వింటాము అని చెప్పి చెప్పా. అట్లుంటే నేను వస్తానప్ప లేకపోతే లేదండి. పొద్దుటినిక అదే కొట్టుకుంటే ఇష్టడనపై సైలెంట్గా మోయండి. ఏమంటే వాళ్ళు దేవుడిని ఇడిచిపెట్టి మనకి దేవుని మోయాలంటే ఇకప మోయాలంటే మీకే ఒక దేవుని చెప్పించిస్తాం చెత్తాంని. ఆ దేవుని దేవుని కూడా రెండు ఒకే కిత్న మీరు చేస్తామని చెప్పి మాట్లాడుతుంది. ఓకే అట్లా మాట్లాడుతుంది ఇంత మాట్లాడి దేవుని ఎత్తిపోయి సామానం నాడు ఇడాలని చెప్పి దుడ్లంతా వసూలు చేస్తాడు. అందరికీ వీళ్ళకి అందరికీ అదే చెప్పింది. సోమవారం నాడు ఇడిచొస్తాము, 2 దేవాల్లో ఒకే కిట్న ఎత్తుకొస్తాము. దేవస్థానము ఇవిడ కిట్టినారు, దానికి రిపేర్కి మేము దుడ్లు ఇచ్చేదో దేవుని చెప్పించిస్తాము. అంత లోపల దేవుడు వచ్చే లోపల దేవస్థానం రెడీ చేసుకోండా. దేవాళ్ళు ఎత్తిన 2 దేవాళ్ళు, ఆ దేవుని మీరు పోయిందా, ఈ దేవుని మేము మోస్తాము అంతొకటి ఇస్తే ఇంకేమన్నా చెప్పండి. ఏమిటి కానీ మీరు మోయద్దంట పలుకులు కొట్టాలి, పలుకులే కొట్టండి, ఈ దేవుని మోయద్దండి ఏమిటి కానీ ఏదో ಮೊದಲ ಕಾಲ ಎಲ್ಲ ಹೋಯ್ತು. ಆ ಮಾತು ಅಂದಿದ್ದು ನೀನ್ ತಪ್ಪು, 100% ತಪ್ಪು ನೀನ್ ಅಂದಿದ್ದು. తలకాయ వాళ్ళు అప్పుడు తలకాయ ఇచ్చేది అంటూ వీళ్ళు అంటుండ్రే ఎత్తుకోడంట తిరిగి ఊరికే చీట్లు పెట్టింది. ನಿನ್ನೆ ಊರಲ್ಲಿ ಏನೋ ಸಮಸ್ಯೆಗಳಿರ್ತವೆ ಅಂತ ಹೇಳ್ಬಿಟ್ಟು ಪಕ್ಕದೂರು ಸಾಧನಹಳ್ಳಿ ಅಂತ, ಸಾಧನಹಳ್ಳಿಯಿಂದ ಗ್ರಾಮ ದೇವತೆ ಆದ ಗಂಗಮ್ಮನ ತಗೊಂಬಂದ್ವಿ. ಇಲ್ಲಿ ನಮ್ಮೂರು ಮಾರಮ್ಮ ಅಂತೇಳಿ, ನಮ್ಮೂರು ಗ್ರಾಮ ದೇವತೆ ಏಕೊತ್ತೂರು ಗ್ರಾಮ ದೇವತೆ ಮಾರಮ್ಮನ ತಗೊಂಬಂದ್ವಿ. ಇಬ್ಬರು ಅಕ್ಕ ತಂಗಿರೋದು ಅಂತೇಳಿ ಉತ್ಸವ ಮಾಡೋಕ್ಕೆ ಊರೆಲ್ಲ ಮಾತಾಡಿದ್ವಿ. ಊರೆಲ್ಲ ಮಾತಾಡಾದ್ಮೇಲೆ ಅಲ್ಲಿ ಸಾಧನಹಳ್ಳಿಯಲ್ಲಿ ದೇವ್ರನ್ನ ಕೇಳಿದ್ವಿ. ಜನರ ಮಾತು ನಂಬೋದು ಬೇಡ, ಜನರು ಡಬಲ್ಗೆ ಮಾಡ್ತಾರೆ ಅಂತ ಗೊತ್ತು, ಬೇರೆ ಕ್ಯಾಸ್ಟ್ ಅಂತೇಳಿ ಇಂಜರಿ ಥರ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ದೇವ್ರನ್ನ ಒಂದು ಮಾತು ಕೇಳೋಣ, ಗಂಗಮ್ಮ ತಾಯಿನ ಒಂದು ಮಾತು ಕೇಳಿದ್ವಿ. ಅಮ್ಮ ಬಲ್ಸುತ್ತು ಕೊಟ್ಟರೆ ದೇವ್ರನ್ನ ಹೊರೋಣ, ಇಲ್ಲಾಂದರೆ ಬೇಡ ಅಂತೇಳಿ. ದೇವ್ರು ಬಲ್ಸುತ್ತು ಕೊಟ್ಟು ಅವರು ಎಲ್ಲ ಒಪ್ಕೊಂಡ್ರು. ಸರಿನಪ್ಪ, ನಿಮ್ಮೂರಲ್ಲಿ ನಮ್ಮ ದೇವ್ರನ್ನ ಗ್ರಾಮ ದೇವತೆ ಗಂಗಮ್ಮನ ಹೊರಬೋದು ಅಂತ ಹೇಳಿದರು. ಊರಲ್ಲಿ ಬಂದಿದ್ದ ತಕ್ಷಣ ಸ್ವಲ್ಪ ಕಿಡಿಗೆ ಏನಂತಾರೆ, ಇವತ್ತೇ ನೀವೇನೋ ಒಪ್ಕೊಂಡ್ಬಿಡ್ತೀರಾ, ನೀವು ನಿಮ್ಮೂರವ್ರು ಹೊರಟೋಗ್ತೀರಾ, ದೇವ್ರನ್ನ ಎತ್ತಬೇಕು ಅಂತೇಳಿ. ತಿರ್ಗಿ ನಮ್ಮನ್ನು ಬಂದು ನಮ್ಮ ದೇವ್ರನ್ನೂ ಕೇಳ್ತಾರೆ. ಅದಕ್ಕೆ ಇವತ್ತು ನೀವು ಬೇಡ ಅಂದ್ಬಿಟ್ರಿ, ತಿರ್ಗಿ ನಮ್ಮನ್ನು ಕೇಳಲ್ಲ ಅವರು ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಸಾಧನಹಳ್ಳಿ ಲೀಡ್ರ್ಗಳು ಯಾರ್ಯಾರು ಇದ್ರು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಕೆಳಗಡೆಯಿಂದ ಹೇಳ್ಕೊಬಿಟ್ಟಿದ್ದಾರೆ. ಆವಾಗ ಅವರು ಕೊಡಿಲ್ಲ ಅಂತ ನಾವೇನೋ ಕೊಡೋದು ಅಂದ್ಬಿಟ್ಟು. ನಿನ್ನೆ ಏನಾಯ್ತು ಅಂತ ಇಲ್ಲಿ ಊರಿಗೆ ತಂದ್ರಿಗೆ ಅಲ್ಲಿ ಸಾಧನಹಳ್ಳಿಯಲ್ಲಿ ಹೇಳಿದ್ರಲ್ಲ ನೀವು ಎತ್ಕೋಬೋದು ಅಂತೇಳಿ, ನಮ್ಮೂರು ದಲಿತ ಹುಡುಗ ನವೀನ್ ಅಂತ ಒಬ್ಬ ಹುಡುಗ ಹೋಗಿದ್ದಾನೆ. ಹೋಗಿದ್ರೆ ನಮ್ಮೂರು ವಾಟರ್ ಮ್ಯಾನ್ ನರಸಿಂಹಪ್ಪ ಅನ್ನೋರು 2-3 ಸಲ ಕಿತ್ಕೊಂಡಿದ್ದಾರೆ. ಅವ್ರು ಚೆಂದ ಕಟ್ಟಿರೋದು, ನಾವು ಚೆಂದ ಕಟ್ಟಿರೋದು, ಅವ್ರೇನು ಜಾಸ್ತಿ ಕಟ್ಟಿರಲ್ಲ. SC ಅವ್ರಿಗೂ SC ಅವ್ರಿಗೂ ಅಂತೇಳಿ ಮೇಲ್ಮಟ್ಟ ನೋಡಿರೋದು ಅವರು, ಮೇಲ್ಮಟ್ಟ ನೋಡ್ತಿರೋದು ಅವರು. ನಾವು ಏನಕ್ಕೆ ಕಿತ್ಕೊಂಡ್ರು, ಮೇಲೆ ಕೋಲ ಏನಕ್ಕೆ ಕಿತ್ಕೊಂಡ್ರು ಅಂದರೆ ನಾವು ಒಲೆಯವರು ಅಂತೇಳಿ ಕಿತ್ಕೊಂಡಿರೋದು ಅವರು. ನಾವು ಮಾಡಿದ್ರು ಇವ್ರು ಬೆಳಿಬಾರ್ದು ಅಂತೇಳಿ ಕಿತ್ಕೊಂಡಿರೋದು. ಇಷ್ಟೇ, ನಮಗೆ ನ್ಯಾಯ ಬೇಕು. ಅವ್ರು ಯಾವ ಥರ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇದ್ದಾರೋ ನಾವು ಅದೇ ಥರ ಪ್ರವೇಶ ಇಲ್ಲ. ತಿಂಗಳ ಹುಣ್ಣಿಮೆ ಭಜನೆ ಆಗುತ್ತೆ. ಅವತ್ತು ಚಳಿಯಲ್ಲಿ ಒಪ್ಪಾರ ಹಾಕ್ಕೊಂಡು ಅಲ್ಲಿ ಶೆಡ್ಡು ಏನಾದರೂ ಇದು ಟಾರ್ಪಲ್ ಏನಾದ್ರು ಹಾಕ್ಕೊಂಡು ನಾವು ಅಲ್ಲೇ ಭಜನೆ ಮಾಡಬೇಕು. ಅವ್ರು ಮಾತ್ರ ಒಳಗಡೆ ಮಾಡ್ಕೊಂಡು ಆರಾಮ್ ಬೆಡ್ಶೀಟ್ ಹಾಕೊಂಡು ನಾವು ಚಳಿ ಎಲ್ಲ ಇರಬೇಕು. ಅವ್ರಿಗೆ ಏನು ಕೊಡ್ತಾರೋ ಚಂದ ಅದಕ್ಕೂ ನಾವೇ ಕೊಡ್ತೀವಿ. ಅವ್ರಿಗಿನ ಫಸ್ಟ್ ನಾವೇ ಕಟ್ಟಿರ್ತೀವಿ ಲಿಸ್ಟು.
ಲಿಸ್ಟ್ ಯಾವ ಲಿಸ್ಟೇ ತಗೊಂಬಂದು ನೋಡ್ರಿ, ನಾವೇ ಫಸ್ಟ್ ಇರ್ತೀವಿ. ಅದರಲ್ಲಿ ಅವ್ರು ಕಟ್ಟಿಲ್ಲ ಅಂದ್ರೆ ಅವರು ಅದೇ ಏನೋ ಜಮಾಯಿಸ್ಕೊಂಡು ಏನೋ ಮಾಡ್ಕೊಂಡು ದಲಿತರು ಉದ್ಧಾರ ಆಗಬಾರ್ದು, ಉದ್ಧಾರ ಆಗಿದ್ರೆ ನಮ್ಮನ್ನೆಲ್ಲಿ ತುಳಿದಾಕ್ಬಿಡ್ತಾರೆ ಅನ್ನೋ ಭಯ. ಆವಾಗ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಇದ್ದು ಅದೇ ಪದ್ಧತಿ, ಇವಾಗ ಅದೇ ನಡ್ಸ್ಕೊಂಡು ಹೋಗೋಣ. ಇನ್ನು ನಾವು ರಾಜಭಾರ ಮಾಡ್ಬೋದು. ನಾನು ರಾಜನು, ನೀನು ಸೇವಕನು, ನಮ್ಗೆ ನೀ ಸೇವೆ ಮಾಡ್ಕೊಂಡಿರ್ಬೇಕು ಅಷ್ಟೇ. ನೀನು ಟಮಟೆಗಳು ಹೊಡೆಯೋದು ನಿನ್ನ ಧರ್ಮ, ಟಮಟೆಗಳೇ ಹೊಡಿಬೇಕು, ದೇವ್ನವ್ರಾಗಿ ನೀನು ಬರಬಾರ್ದು ಅಂತ ಹೇಳೋದವ್ರು. ಇನ್ನು ಯಾವಾಗ ಈ ಸುದ್ದಿ ದೊಡ್ಡದಾಯಿತು, ಸ್ಥಳಕ್ಕೆ ಪೊಲೀಸ್, ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಉದ್ವಿಗ್ನ ಪರಿಸ್ಥಿತಿ ತಿಳಿಗೊಳಿಸಿದರು. ಗ್ರಾಮದ ಸವರ್ಣೀಯರು ಮತ್ತು ದಲಿತರನ್ನ ದೇವಸ್ಥಾನದ ಬಳಿ ಕರೆಯಿಸಿ ರಾಜಿ ಸಂಧಾನ ನಡೆಸಿದರು. ಗ್ರಾಮಸ್ಥರು ಶಾಂತಿಯಿಂದ ಇರುವಂತೆ ಹಾಗೂ ದೇವರ ಮುಂದೆ ಎಲ್ಲರೂ ಸರಿಸಮಾನರು, ಜಾತಿ ತಾರತಮ್ಯ ಮಾಡದಂತೆ ತಿಳಿ ಹೇಳಿದರು. ಸವರ್ಣೀಯರು ಕೂಡ ಇದಕ್ಕೆ ಅಂಗೀಕಾರ ಮಾಡಿದ್ದು, ಮುಂದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಗ್ರಾಮದಲ್ಲಿ ಇರ್ತೀವಿ ಅಂದಿದ್ದಾರೆ. ನಮಸ್ಕಾರ. ನೋಡಿ, ನೀವು ಇದೊಂದು ಸಣ್ಣ ಊರು, ಕೊತ್ತೂರು ಅನ್ನುವಂಥದ್ದು ಒಂದು ಸಣ್ಣ ಊರು, ಬಹಳ ದೊಡ್ಡ ಊರೇನಲ್ಲ. ಬರೀ ಒಂದು 80-85 ಇರುವಂತಹ ಒಂದು ಸಣ್ಣ ಊರು. ಇಲ್ಲಿ ಎಲ್ಲ ಕಮ್ಯುನಿಟಿಯವರು ಇದ್ದೀರಿ. ಬಹುಶಃ ನಾವು ನೋಡಿದಂಗೆ ನಮ್ಮ ದಾಖಲೆಗಳ ಪ್ರಕಾರ, ಹಿಸ್ಟ್ರಿ ಪ್ರಕಾರ ಇವತ್ತಿನವರೆಗೆ ಯಾವುದೇ ಸಮಸ್ಯೆ ಇಲ್ಲದಂತಹ ಒಂದು ಅನ್ಯೋನ್ಯವಾಗಿ ಎಲ್ಲರೂ ಅನ್ಯೋನ್ಯವಾಗಿ ಹೋಗುವಂತಹ ಒಂದು. ತಾವೆಲ್ಲರೂ ಒಂದು 10 ದಿವಸಗಳ ಹಿಂದೆ ಏನು ಈಗ ಮಾರಮ್ಮ ದೇವರನ್ನ, ಹೊಸ ದೇವರನ್ನ ಮಾಡಬೇಕು ಅಂತೇಳಿ ಅದು ಅನ್ಯೋನ್ಯವಾಗಿ ಮೀಟಿಂಗ್ ಮಾಡಿಕೊಂಡು ಎಲ್ಲರೂ ಮನೆಗೆ ಖರ್ಚುಗಳನ್ನು ಹಾಕಿ ಉತ್ಸವವನ್ನು, ಹೊಸ ದೇವರನ್ನ ಮತ್ತೆ ಉತ್ಸವವನ್ನು ಮಾಡೋದಕ್ಕೆ ಕೂಡ ಹೊಡೆದ್ರೆ ಏನಾಗುತ್ತೆ ನಂಗೆ ಫಸ್ಟ್ ಆಫ್ ಆಲ್ ಅದು ನಾವು ದೇವರು ಹೊತ್ಕೊಂಡ್ರೆ ಏನಾಗುತ್ತೆ. ಎಲ್ಲರೂ ಅಣ್ಣ ತಮ್ಮನ ಥರ ಹೋಗೋಣ ಅಂತ ನಾವು ಇದ್ದೀವಿ, ಬಟ್ ಅವರಿಲ್ಲ. ಫಸ್ಟ್ ಪಾಯಿಂಟ್ ಇದೆ ಸರ್, ಅವರಿಲ್ಲ. ಕೆಲವ್ರು జన ఇద్దరు ಕೆಲವ್ರು ಜನ ಇಲ್ಲ. ನಾವು ಮುಟ್ಟಿದ್ರೆ ನಾವು ముట్టಲ್ಲ. రాసుకోండి. దాన్ని ముందర యావదే కారణానికి మీరు పిల్లోళ్ళు మేము ఇవ్వద్దుంటాం, రేపు పోతాము. యావదే కారణానికి మీరు గలాట్లు చేసుకొని దీన్ని పెంచుకొని మన ఊర్లోకి ఇదివరకు ನೆನ್ನೆ ನಮ್ಮೂರಲ್ಲಿ ದೇವ್ರ ಉತ್ಸವ ಆಯಿತು. ದೇವ್ರ ಉತ್ಸವ ಮಾಡಿದ್ದಾರೆ. ದೇವ್ರ ಉತ್ಸವ ಮಾಡಿ ಎಲ್ಲ ಜುಮ್ಮಣಿಯಾಗಿ ಎಲ್ಲ ಏನೋ ಡಿನ್ನರ್ ಮಾಡ್ಕೊಂಡು ತಿನ್ಕೊಂಡು ಮಾಡೋ ರಾತ್ರಿ ಮೆರವಣಿಗೆ ಎಲ್ಲ ಮುಗಿಸಿದ್ರು. ನಾವು ಇರಲಿಲ್ಲ, ನಾವೆಲ್ಲ ಹೋಗಿದ್ದು. ರಾತ್ರಿ ಬಂದು ಮಲ್ಕೊಂಡು ಆದಮೇಲೆ ದೇವ್ರನ್ನೆಲ್ಲ ಅಲ್ಲ ರಚ್ಕಟ್ಟು ಮೇಲೆ ಇಳಿಸವ್ರೆ. ಇಳಿಸಿ ಎತ್ತೋವಾಗ ಇವರು ನಮ್ಮ ಕಾಲೋನಿಯವರು ಅಂತ ಇದ್ದಾರೆ, ಅವರು ನಾವು ಮುಟ್ಟಬೇಕು, ನಾವು ದೇವ್ರನ್ನ ಎತ್ತಬೇಕು ಅಂದವ್ರೆ. ನಮ್ಮ ಇದುವರೆಗೂ ನಮ್ಮ ಹಿಂದೆಯಿಂದ ಆ ಪದ್ಧತಿ ಇರಲಿಲ್ಲ ಊರಲ್ಲಿ. ಆದ್ದರಿಂದ ಅವರು ನೀವು ಮುಟ್ಟಂಗಿದ್ರೆ ನಾವು ಮುಟ್ಟಲ್ಲ ಅದು ಇದು ಅಂತ ಯಾರು ಗೊತ್ತಿಲ್ಲದ್ರೆ ಹೇಳಿದ್ದಾರೆ. ಆದರೆ ಕಾನೂನು ವ್ಯವಸ್ಥೆ ಚೇಂಜ್ ಆಗಿದೆ. ನಾವು ಇವಾಗ ಎಲ್ಲ ಮನುಷ್ಯರು ಅನ್ನೋದು ಒಂದೇ ಆಗಿದೆ. ಅದೇ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಹೋಗೋದಕ್ಕೆ ಗಲಾಟೆಗಳಾಗಿದೆ. ಅದು ತಾಲೂಕು ಮಟ್ಟಕ್ಕೆ ಹೋಗಿದೆ. ಇಲ್ಲಿ ತಾಲೂಕು ಮಟ್ಟದಿಂದ ಈಗ ಸ್ಟೇಟ್ ಮಟ್ಟ ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೆಸ್ ಮೀಟ್ ಅವರಿಂದ ಎಲ್ಲರೂ ಇಡೀ ನಮ್ಮ ಸ್ಟೇಟ್ಗೆ ಗೊತ್ತಾದಂಗೆ ಆಗ್ತಾಯಿದೆ. ಅದರಿಂದ ಮುಂದೆ ಈ ಥರ ನಡ್ಕೊಂಡು ಹೋಗೋದು ಬೇಡ ಅಂತ ನಾವು ಅನ್ಯೋನ್ಯವಾಗಿ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಹೋಗಬೇಕು ಅಂತ ಹೇಳಿದ್ದೀನಿ. ನಮ್ಮವ್ರ ಭರವಸೆ ಇಟ್ಕೊಂಡು ನಾನು ತೀರ್ಮಾನ ತಗೊಂಡು ಹೇಳಿದ್ದೀನಿ. ಅದೇ ರೀತಿ ನಡ್ಕೊಂಡು ಹೋಗ್ತೀವಿ. ಅದ್ರ ಮಾತು ಬಿತ್ತು ಯಾರನ್ನು ಬೇರೆ ಕಡೆ ಏನೋ ನಡ್ಕೊಂಡ್ರೆ ಅವರು ಕಷ್ಟ, ಅವರು ಸುಖ ಅನುಭವಿಸ್ಕೊಳ್ತಾರೆ. ನಾನು ಎಲ್ಲ ರೀತಿಯಾಗಿ ಒಂದೇ ಆಗಿ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿ ನಾನು ಹೇಳಿದ್ದೀನಿ. ಅವ್ರ ಕೈ ಹಿಡ್ಕೊಂಡು ಹೋಗೋಕೆ ನಾನು ರೆಡಿ ಆಗಿದ್ದೀನಿ. ಎಲ್ಲ ಹಿಡ್ಕೊಳ್ತೀನಿ, ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತೀನಿ. ಯಾರನ್ನು ಅಕಸ್ಮಾತ್ ಅದ್ರಕ್ಕೆ ಮಿಂಚಿ ಬರಲಿಲ್ಲ ಅಂದರೆ ಅವ್ರನ್ನ ನಾವು ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಇದು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್. ಸಂಧಾನ ಥರ ನಡ್ಕೊಂಡು ಹೋಗೋಕೆ ನಾನು ರೆಡಿ ಇದ್ದೀನಿ. ಯಾರು ಒಬ್ಬರು ಹಂಗಿಂಗಂದ್ರೆ ಅವ್ರನ್ನ ಭದ್ರಿಸ್ಕೊಂಡು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್. ಅಧಿಕಾರಿಗಳು ನಮ್ಗೆ ಬಂದು ಒಳ್ಳೆ ಸಹಕಾರ ಕೊಟ್ಟು ನೀವು ಈ ಥರ ನಡ್ಕೊಂಡು ಹೋಗ್ಬಾರ್ದು, ಗೊಂದಲ ಆಗಬಾರ್ದು, ಇಲ್ಲಿ ಗಲಾಟೆಗಳಾದೆ ಬೇರೆ ಸೃಷ್ಟಿಯಾಗ. ಇವಾಗ ಸುಮಾರು ಗಲಾಟೆಗಳೇನು ಅಟ್ರಾಸಿಟಿ ಬುಕ್ ಮಾಡಿ ಇದೆಲ್ಲ ಆಗಿದ್ರೆ ನಾವು ಎಲ್ಲ ಮುಚ್ಚಿಕೊಡೋದು, ಲಾಯರ್ಗಳು ಮಾತಾಡೋದು, ಲಾಯರ್ಗಳು ಖರ್ಚು ಮಾಡೋದು, ಪೊಲೀಸ್ನವ್ರ ಹತ್ರ ಹೋಗೋದು, ಪೊಲೀಸ್ನವ್ರ ಹತ್ರ ಹೋಗೋಕೆ ಇನ್ನೊಂದು
ಲೀಡ್ರ್ ಹತ್ರ ಹೋಗೋದು, ಅವ್ರನ್ನ ಹಿಡ್ಕೊಳ್ಳೋದು, ಅವ್ರ ಕಾಳುಗಿಳಿಯೋದು ಎಲ್ಲ ಬೇಡ. ಅದು ನಮ್ಗೆ ಗೊತ್ತಿದೆ, ನಾವೆಲ್ಲ ಅನುಭವಿಸಿದ್ವಿ ಹಿಂದ್ಗಡೆ ಅಂತ. ಅದೇ ಥರ ನಡ್ಕೊಂಡು ಹೋಗುವ ಅಂತ ನಾವು ಮಾತಾಡಿ ನಮ್ಮ ಮಾತು ಮುಗಿಸ್ತಾ ಇದ್ವಿ. ನಮ್ಮ ಹೆಸರು ವೆಂಕಟರೆಡ್ಡಿ ಅಂತ. DYSP ಸರು ಮತ್ತು EO ಸರು ನಾನು ಎಲ್ಲರೂ ಇದ್ವಿ, ಎಲ್ಲರೂ ಭಾಗಿಯಾಗಿದ್ವಿ. ಎಲ್ಲ ಸಮುದಾಯದ ಮುಖಂಡರು, ಹಿರಿಯರು ಎಲ್ಲರೂ ಬಂದಿದ್ರು ಇಲ್ಲಿ. ಸೊ ಅವ್ರ ಸಮಸ್ಯೆ ಏನು, ಅವ್ರ ಪದ್ಧತಿ ಏನು ಅಂತಲೂ ಕೇಳಿದ್ದೀವಿ. ಆ್ಯಂಡ್ ಅದಕ್ಕೆ ಇವಾಗ ಪದ್ಧತಿಗಳು ಕಾಲ ಬದಲಾದಂಗೆ ಬದಲಾಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಅದ್ರ ತಕ್ಕಂಗೆ ಎಲ್ಲ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು ನಡ್ಕೊಂಡು ಹೋಗಬೇಕು ಅಂತ ಒಂದು ಹಿತವಚನ ಹೇಳಿದ್ದಾರೆ. ASP ಅವರಾಗಿರ್ಬೋದು, ನಾನಾಗಿರ್ಬೋದು. ಸೊ ಸಮಸ್ಯೆ ಅಂತೂ ಬಗೆಹರಿದಿದೆ. ಇನ್ನು ಸವರ್ಣೀಯರು ಹಾಗೂ ದಲಿತರ ವಾಗ್ವಾದದ ಮಧ್ಯೆ ಗ್ರಾಮ ದೇವತೆಗಳಾದ ಮಾರಮ್ಮ, ಗಂಗಮ್ಮ ಉತ್ಸವ ಮೂರ್ತಿಗಳು ಕೆಲಕಾಲ ಬೀದಿಯಲ್ಲಿ ಇರುವಂತಾಗಿತ್ತು. ಕೊನೆಗೆ ಪೊಲೀಸರು ಗ್ರಾಮಸ್ಥರ ಮನವೊಲಿಸಿ ಉತ್ಸವ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ಕಳುಹಿಸಿಕೊಟ್ರು. ಮತ್ತೊಂದೆಡೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.